ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ನಿಮ್ಮ ಎಲ್ಲರ ಮೆಸೇಜಸ್ ಬಂತು, ಕಾಲ್ ಮಾಡಿದ್ರಿ, ಬಟ್ ತೊಗೊಳಕ್ಕಾಗಲಿಲ್ಲ. ಗೊತ್ತಾಯಿತು ನನಗೆ ವಿಡಿಯೋ ಬಂದಿಲ್ಲ ಅಂತ ಹೇಳೋದಕ್ಕೇ ಕಾಲ್ ಬಂದಿದೆ ಅಂತ. ಸೊ ಬಟ್ ತೊಗೊಳಕ್ಕಾಗಲಿಲ್ಲ, ಏಕೆಂದರೆ ಹೀಲಿಂಗಲ್ಲಿದೆ. ನೀವೆಷ್ಟು ಮಿಸ್ ಮಾಡಿರ್ತೀರಾ, ನಾನು ಅಷ್ಟೇ ಮಿಸ್ ಮಾಡ್ತೀನಿ, ಆಯಿತಾ? ಅದು ನಿಜ, ಆಯಿತಾ? ತುಂಬ ಮಿಸ್ ಮಾಡ್ತೀನಿ, ಬಟ್ ಏನು ಮಾಡೋಕ್ಕಾಗೋದಿಲ್ಲ ಆಗತ್ತೆ ಹೇಳಿ. ಲೈಕ್ ಹೀಲಿಂಗ್ ಮಾಡ್ತಾ ಇರ್ತೀನಿ. ಸೊ ಹಾಗಿರುವಾಗ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಬಟ್ ಅಷ್ಟೇ ತುಂಬ ಮಿಸ್ ಮಾಡಿರ್ತೀವಿ ನಿಮ್ಮನ್ನೂ, ಆಯಿತಾ? ಎಲ್ಲರೂ. ಸೊ ಓಕೆ, ಇವತ್ತೇನು ಹೇಳಬೇಕು ಅಂತಂದರೆ, ಲೈಕ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳ್ಸಿದ್ರು, ಮಾತಾ ಕಾಳಿ ಆಶೀರ್ವಾದದಿಂದ ಪ್ರತಿ ಅಮಾವಾಸ್ಯೆಗೆ, ಓಕೆನಾ, ಪ್ರತಿ ಅಮಾವಾಸ್ಯೆಗೆ 750 ರೂಪಾಯಿ ಥರ, 1000 ರೂಪಾಯಿ ಅಲ್ಲ, 750 ರೂಪಾಯಿ ಥರ ಹೀಲಿಂಗ್ ಮಾಡಿಕೊಡ್ಬೇಕು ಅಂತ, ಅಂದರೆ ಪ್ರೊಟೆಕ್ಷನ್ ಹೀಲಿಂಗ್ ಮಾಡಬೇಕು ಅಂತ ಆಶೀರ್ವಾದ ಆಗಿದೆ ಅಲ್ವಾ. ಸೊ ಹಾಗಾಗಿ ಆಗಲೇ ಎನ್ರೋಲ್ ಆಗ್ತಾಯಿದೆ, ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರಾ, ತುಂಬ ಜನ ತೊಗೊಂಡ್ಬಿಟ್ಟಿದ್ದೀರಾ ಆಗಲೇ. ಸೊ ಇನ್ನೂ ಬೇಕು ಅಂತಂದರೆ ಇನ್ನೂ ಸಮಯ ಇದೆ. ಸೊ ನೆಕ್ಸ್ಟು ಅಮಾವಾಸ್ಯೆ ಬರ್ತಾ ಇರೋದು. ಸೊ ಇವಾಗಲೇ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ, ಈಗ ಬರೋ ಅಮಾವಾಸ್ಯೆಗೆ ಶುರು ಮಾಡಬೇಕಾಗತ್ತೆ. ಸೊ ಅದು 2 ಡೇಸ್ ಮುಂಚೆ ಶುರು ಮಾಡಬೇಕು ಅಂತ ಆಶೀರ್ವಾದ ಆಗಿರೋದು. ಸೊ ಹಾಗಾಗಿ 10ನೇ ತಾರೀಕು ಆಗಸ್ಟ್ 10, ಅಂದರೆ ಅದು ಸೋಮವಾರ ಬರುತ್ತೆ, ಓಕೆನಾ? ಸೋಮವಾರ ಬರುತ್ತೆ. ಸೊ ಸೋಮವಾರ ಆಗಸ್ಟ್ 10ನೇ ತಾರೀಕು ಶುರು ಆಗುತ್ತೆ. ಮತ್ತು ಆಗಸ್ಟ್ 12ಕ್ಕೆ ಬುಧವಾರ ಅಮಾವಾಸ್ಯೆ ಬರ್ತಾ ಇದೆ. ಸೊ ಹಾಗಾಗಿ ಕರೆಕ್ಟ್ ಆಗುತ್ತೆ ನೋಡಿ, ಸೋಮವಾರಕ್ಕೆ ಶುರು ಮಾಡೋದು, 7 ದಿನ, ಮತ್ತು ಸೇಮ್ ಬೇರೆ ಇನ್ನೇನೂ ಚೇಂಜಸ್ ಇರೋದಿಲ್ಲ. ರೆಗ್ಯುಲರ್ ಯಾವ ಥರ ಹೀಲಿಂಗ್ ಮಾಡ್ತೀನಿ, ಯಾವ ಥರ ಪ್ರೊಟೆಕ್ಷನ್ ಹೀಲಿಂಗ್ ಮಾಡಿರ್ತೀನಿ, ಅದೇ ಥರ ಇರುತ್ತೆ. ಬಟ್ ಆ ವಾರ ಮಾತ್ರ, ಅಂದರೆ ಅಮಾವಾಸ್ಯೆ ವಾರ ಮಾತ್ರ ತಾಯಿ ಆಶೀರ್ವಾದ ಆಗಿದೆ. ಸೊ ಹಾಗಾಗಿ ಅವರ ಭಕ್ತರು ಯಾರೆಲ್ಲ ಆ ಥರ ಒಂದು ಹೀಲಿಂಗ್ ತೊಗೋಬೇಕು ಅಂತ ಇದ್ದೀರಾ, ಖಂಡಿತ ತೊಗೋಬೋದು, ಓಕೆನಾ? ಸೊ ಇನ್ನೂ ಸಮಯ ಇದೆ. ಬೇಕು ಅಂದರೆ ಇವಾಗ ಪೇ ಮಾಡಿ ಎನ್ರೋಲ್ ಆಯಿತು ಅಂತಂದರೆ ಲಿಸ್ಟ್ಗೆ ಅವಾಗ ಗ್ಯಾರಂಟಿ 10ನೇ ತಾರೀಕು ಶುರು ಮಾಡಿರ್ತೀನಿ, ಓಕೆನಾ? ಸೊ ಅಷ್ಟೇ, ಅದನ್ನು ಹೇಳಬೇಕಾಗಿತ್ತು. ಸೊ ಇವಾಗಿಂದ ಲೈಕ್ ನೆಕ್ಸ್ಟ್ ಎವ್ರಿ ಅಮಾವಾಸ್ಯೆಗೆ ಪೂಜೆ ಇದ್ದೇ ಇರುತ್ತೆ. ಈಗ ರೆಗ್ಯುಲರ್ ಸೋಮವಾರ ಏನು ಶುರು ಮಾಡ್ತಾ ಇದ್ದೆ ಬ್ಯಾಚ್ ಅಂತ, ಸೊ ಇದು ಎಸ್ಪೆಷಲಿ ಅಂದರೆ ಮುಂಚೆ ಎಲ್ಲ ಏನಾಗುತ್ತೆ ಅಂತಂದರೆ, ಮಧ್ಯ ಯಾರಾದರೂ ತುಂಬ ಅರ್ಜೆಂಟ್ ಇದೆ ಆ ಥರ ಅಂತಂದರೆ ಸೋಮವಾರನೇ ಶುರು ಮಾಡ್ತೀನಿ ಅಂತ ಆ ಥರ ಎಲ್ಲ ಹೇಳ್ತಾ ಇರಲಿಲ್ಲ. ಸೊ ಶುರು ಮಾಡಿಬಿಡ್ತಾ ಇದ್ದೆ. ಬಟ್ ಇದು ಮಾತ್ರ ಸ್ಪೆಸಿಫಿಕ್ಕಾಗಿ ನಿಮಗೆ ಸೋಮವಾರ ಬೇಕು ಅಂದರೆ ಸೋಮವಾರಕ್ಕೂ ತೊಗೋಬೋದು, ಆಯಿತಾ? ಆ ಥರ ಅಲ್ಲ. ಬಟ್ ಇದು ಬರೀ ಅಮಾವಾಸ್ಯೆ ಪೂಜೆ ಅಂತಲೇ ಹೇಳಿಸಿ ಮಾಡಿಸ್ತಾ ಇದ್ದಾರೆ ಮಾತೆ. ಸೊ ಹಾಗಾಗಿ ಅಮಾವಾಸ್ಯೆ 2 ದಿವಸ ಹಿಂದಿಂದ ಶುರು ಮಾಡಿ 7 ದಿನ ಸತತವಾಗಿ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಪೂಜೆ, ಓಕೆನಾ? ಸೊ ಪೂಜೆ ವಿಧಿ ವಿಧಾನ ಅದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. 7 ದಿನ ಪೂಜೆ ಅಂತ ಅದರ ಸೋಮವಾರ ಪೂಜೆಲೂ ಹೇಳಿದ್ದೀನಿ, ಬಟ್ ಇದರಲ್ಲೂ ಅದೇ ಥರನೇ ಇರುತ್ತೆ, ಏನೂ ವ್ಯತ್ಯಾಸ ಇರಲ್ಲ. ಮಾತಾ ಕಾಳಿ ಆಶೀರ್ವಾದ ಖಂಡಿತ ಎಲ್ರಿಗೂ ಆಗಲಿ, ತೊಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ, ಓಕೆನಾ? ಸೊ ಇದು ನೆಕ್ಸ್ಟು ಸೆಪ್ಟೆಂಬರ್ 10ನೇ ತಾರೀಕು ಬರುತ್ತೆ, ಥರ್ಸ್ಡೇ ಇದೆ ನೆಕ್ಸ್ಟ್ ಬರೋದು. ಸೊ ಇವಾಗ ಫಸ್ಟು ಆಗಸ್ಟ್ದು ನೋಡ್ತಾ ಇರೋದು. ಆಗಸ್ಟ್ ತಿಂಗಳಲ್ಲಿ 12ನೇ ತಾರೀಕು ಬುಧವಾರ ಇದೆ, ಬಟ್ ಶುರು ಮಾಡೋದು 10ನೇ ತಾರೀಕು, ಓಕೆನಾ? ಸೊ ಹಾಗಾಗಿ ನಿಮ್ಗೆ ಯಾವಾಗ ಸಿಗುತ್ತೆ ಈ ವಿಡಿಯೋ ನೋಡಿ. ಅಕಸ್ಮಾತ್ ಸ್ವಲ್ಪ ಲೇಟಾಗಿ ಸಿಕ್ತು, ಪರವಾಗಿಲ್ಲ, ಇವಾಗ 10-11ಕ್ಕೆ ಸಿಕ್ತು, ನೀವು ಪೇ ಮಾಡಿ, ಇಲ್ಲ ಇವಾಗಲೇ ಮಾಡಿ ಅಂದರೆ ಮಾಡೋಣ, ನೋ ಪ್ರಾಬ್ಲಮ್. ಸೊ ಆ ಥರ ಅವಾಗೇನಾಗುತ್ತೆ, 11ಕ್ಕೆ ಶುರು ಮಾಡಿದೆ ಅಂದ್ಕೊಳ್ಳಿ, ಅಥವಾ 12ನೇ ತಾರೀಕಿಗೆ ಅಮಾವಾಸ್ಯೆ ಇರೋದ್ರಿಂದ ಅವತ್ತಿಗೆ ಶುರು ಆಗೋಗಿರಬೇಕು ಅಷ್ಟೇ, ಓಕೆನಾ? ಆ ಥರ ಅಂತ ಹೇಳ್ಸಿರೋದು. 12ನೇ ತಾರೀಕು ಅಮಾವಾಸ್ಯೆ ಅವತ್ತಿಗೆ ಶುರು ಆಗೋಗಿರಬೇಕು, ಓಕೆನಾ? ಸೊ ಅದು ಆ ಥರ. ಸೊ ಬೇಕಂದರೆ ಖಂಡಿತ ತೊಗೊಳ್ಳಿ, ಓಕೆನಾ? ಸೊ ಇನ್ನೊಂದು ಇವತ್ತು ನೋಡೋಣ ಮಾತಾ ಕಾಳಿ ಆಶೀರ್ವಾದ ಏನಾಗ್ತಾ ಇದೆ ಅಂತ. ಮತ್ತೆ ಮಾತಾ ಕಾಳಿ ಡೆಕ್ ಯೂಸ್ ಮಾಡ್ತಾ ಇದ್ದೀನಿ, ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ನೋಡೋಣ, ಓಕೆನಾ? ಎಸ್ ಮಾತಾ. ಯಾ ದೇವಿ ಸರ್ವಭೂತೇಷು ಕ್ಷುದ್ರರೂಪೇಣ ಸಂಸ್ಥಿತಾ
ಸೊ ಐ ಆಮ್ ಹಂಗರ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಹಂಗರ್, ಐ ಆಮ್ ಫೈರ್, ನಾನು ಬೆಂಕಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ದ ಡಿಸ್ಟ್ರಾಯರ್ ಆಫ್ ಫಾಲ್ಸ್ ಕಂಟೆಂಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದೇ ಕಾರ್ಡ್ ಬಂದಿತ್ತು ಅನ್ಸುತ್ತೆ ಲಾಸ್ಟ್ ಟೈಮ್ ಕೂಡ. ಸೊ ಅದೇ ಕಾರ್ಡ್ ಮತ್ತೆ ಬಂದಿದೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಾಲ್ಸ್ ಕಂಟೆಂಟ್ಮೆಂಟ್ ಏನಿರುತ್ತೆ ಅದನ್ನು ತೆಗೆದುಹಾಕ್ತಾ ಇದ್ದೀನಿ ಅಂತ ಮಾತಾ ಆಶೀರ್ವಾದ ಆಗ್ತಾ ಇದೆ. ಓಕೆನಾ? ಸೊ ಫಾಲ್ಸ್ ಕಂಟೆಂಟ್ಮೆಂಟ್ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ ಮತ್ತೆ, ಓಕೆ, ಇದು ಅಮಾವಾಸ್ಯೆಲೇನೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇದನ್ನು ನೋಡು ಅಂತಿದ್ದಾರೆ ನೋಡಿ. ಓಕೆನಾ? ಚಂದ್ರ. ಸೊ ಅಮಾವಾಸ್ಯೆ ಸಮಯದಲ್ಲೇ ಯಾರೆಲ್ಲ ನಿಮಗೆ ಒಂದು ನೆಗೆಟಿವಿಟಿ ಮಾಡಿದ್ದಾರೆ, ಓಕೆನಾ, ಅಂದರೆ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತು ಯಾರು ಮಾಡಿರ್ತಾರೆ, ಅಥವಾ ಗೊತ್ತಿಲ್ಲದೇನೂ ಇರ್ಬೋದು, ಬಟ್ ನಿಮಗೊಂದು ನೆಗೆಟಿವಿಟಿ ಆಗಿದೆ ಅಂತ ಗೊತ್ತಾಗಿರುತ್ತೆ. ಇದು ಯಾವ ಥರ ಸೈನ್ ಎಲ್ಲ ತೋರಿಸಿದ್ರು ಲಾಸ್ಟ್ ಯಾವುದೋ ಒಂದು ವಿಡಿಯೋಲ್ಲಿ ನೋಡಿರ್ತೀರ. ಸೊ ಅದರಲ್ಲಿ ಯಾವ ಥರ ಸೈನ್ ಬರುತ್ತೆ, ಹೇಗಾಗಿರುತ್ತೆ ಮನೆಯಲ್ಲಿ ತೊಂದರೆಗಳು ಆಗಲಿ ಅಥವಾ ಹೊರಗಡೆ ತೊಂದರೆ ಆಗಲಿ ಆ ಥರ ಎಲ್ಲ ಅಂತ. ಸೊ ಇದೇನಂತಂದರೆ ಹೇಳ್ತಾ ಇದ್ದಾರೆ ಮತ್ತೆ, ಯಾರೋ ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸ್, ಓಕೆನಾ, ಹಿತಶತ್ರುಗಳು ಅಂತಲೂ ಕೇಳಿಸ್ತಾ ಇದೆ. ಓಕೆ, ಯಾರೋ ತುಂಬ ನಿಮಗೆ ಕ್ಲೋಸ್ ಆಗಿದ್ದು, ಎಸ್ ಬಾಬಾ, ಯಾರೋ ನಿಮಗೆ ತುಂಬ ಕ್ಲೋಸ್ ಆಗಿದ್ದು ನಿಮಗೆ ಒಂದು ಅನ್ಯಾಯ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ತುಂಬ ಅನ್ಯಾಯ ಮಾಡಿದ್ದಾರೆ, ಅದು ಏನಂದರೆ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಮೂನ್ ಸೈಕಲಲ್ಲೇ, ಆಯಿತಾ, ಮೂನ್ ಸೈಕಲ್ ನೋಡು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇದು ವೆರಿ ಕ್ಲಿಯರ್. ಮೂನ್ ಸೈಕಲಲ್ಲಿ ಯಾರೋ ನಿಮಗೆ ಒಂದು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ತೆಗೆದು ಹಾಕ್ತೀನಿ. ಅವ್ರಿಗೆ ಏನಂತೆ ಅಂದರೆ ಬಹಳ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಮೂನ್ ಸೈಕಲಲ್ಲಿ ಮಾಡಿದ್ದೀನಿ ಅಂದರೆ ಈ ಥರ ಒಂದು ಅಮಾವಾಸ್ಯೆಯಲ್ಲಿ ಏನು ಒಂದು ಅನ್ಯಾಯ ಮಾಡಿದ್ದಾರೆ, ನೆಗೆಟಿವಿಟಿ ಅಂತ ಮಾಡಿದ್ದಾರೆ, ಒಂದು ಕೆಟ್ಟದಾಗಲಿ ಅಂತಾಗಲಿ ಅಥವಾ ಒಂದು ಕೆಟ್ಟದಾಗಿ ಬಯಸ್ತಾ ಇದ್ದಾರೆ ನಿಮಗೆ, ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಅವ್ರಿಗೆ ಭಾಳ ಖುಷಿ ಪಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅದೇ ಫಾಲ್ಸ್ ಕಂಟೆಂಟ್ಮೆಂಟ್. ಕೆಟ್ಟದ್ದು ಮಾಡ್ತೀನಿ, ಅನ್ಯಾಯ ಮಾಡ್ತೀನಿ, ನೋವು ಕೊಡ್ತೀನಿ, ದುಃಖ ಕೊಡ್ತೀನಿ ಅಂತ ಅನ್ನೋದು ಒಂದು ಕಂಟೆಂಟ್ಮೆಂಟಾ ಅಂತಿದ್ದಾರೆ ಮಾತೆ. ಅರ್ಥ ಆಯ್ತಾ? ಸೊ ಅದೊಂದು ಕಂಟೆಂಟ್ಮೆಂಟಾ ನಿಮಗೆ, ಅದೊಂದು ಖುಷಿನಾ ಅಂತ ಕೇಳ್ತಾ ಇದ್ದಾರೆ. ಆಯಿತಾ? ಯಾವ ಥರದಲ್ಲಿ ಖುಷಿ ಇದು? ಒಬ್ರಿಗೂ ಅನ್ಯಾಯ ಮಾಡ್ತೀನಿ, ಒಬ್ರಿಗೆ ನೋವು ಕೊಡ್ತೀನಿ ಅಂತ ಅನ್ನೋದು ಒಂದು ಕಂಟೆಂಟ್ಮೆಂಟಾ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಏನೊಂದು ನೆಗೆಟಿವಿಟಿ ನಡೆದಿದೆ, ಆಯಿತಾ, ಒಂದು 100% ಇದು ಸುಮ್ಮನೆ ಬರ್ತಿರೋದಲ್ಲ ಅಥವಾ ಸುಮ್ಮನೆ ಹೇಳಿಸ್ತಾ ಇಲ್ಲ ಮಾತೆ. ಸೊ ಇದು ಖಂಡಿತ ಒಂದು ನೆಗೆಟಿವಿಟಿ ಏನು ಮಾಡಿಸಿದ್ದಾರೆ, ಆಯಿತಾ, ಅದು 100% ಕಿತ್ತಾಕ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಯೋಚನೆ ಮಾಡೋದು ಬೇಕಾಗಿಲ್ಲ, 100% ಕಿತ್ತಾಕ್ತಾರೆ. ಸೊ ಯಾರೆಲ್ಲ ಹೀಲಿಂಗ್ ತೊಗೊಂಡಿದ್ದೀರಾ ಯೋಚನೆ ಮಾಡಬೇಡಿ. ಇನ್ನೂ ತೊಗೊಳ್ಬೇಕು ಅಂತ ಅನಿಸಿದ್ರೆ, ಅಮಾವಾಸ್ಯೆ ದಿವಸನೇ ಮಾಡಿಸ್ಬೇಕು ಅಂತ ಅನಿಸಿದ್ರೆ, ನಾ ಇವಾಗ ಹೇಳ್ದಂಗೆ ಖಂಡಿತ ತೊಗೊಳ್ಳಿ. ಓಕೆನಾ? 10ನೇ ತಾರೀಕು ಆಗಸ್ಟಿಂದ ಶುರುವಾಗುತ್ತೆ. ಈಗ ಮಧ್ಯದಲ್ಲಿ ಸಿಕ್ಬಿಡ್ತು ಏನು ಮಾಡೋದು ಅಂತಂದರೆ ಯೋಚನೆ ಮಾಡಬೇಡಿ. ಆಗಸ್ಟ್ 12th 12ನೇ ತಾರೀಕು ಒಳಗೆ ಅಥವಾ 12ನೇ ತಾರೀಕು ಕೂಡ ಸಿಕ್ಕಿದ್ರೂ ಪರವಾಗಿಲ್ಲ, ಖಂಡಿತ ಅವತ್ತು ಕೂಡ ಮಾಡ್ತೀನಿ. ಓಕೆನಾ? ಅಷ್ಟೇ. ಮತ್ತೆ ಕೇಳಕ್ಕೆ ಹೋಗಬಾರ್ದು. ಈಗ 12ಕ್ಕೆ ಸಿಕ್ಕಿದೆ, ಇವಾಗ ಸಿಕ್ಕಿದೆ, ನಾನು ಏನು ಮಾಡಲಿ ಅಂತ ಸುಮ್ಮನೆ ಪೇ ಮಾಡಿ. ಎಷ್ಟು ಜನಕ್ಕೆ ಬೇಕು ನಿಮ್ಮ ಫ್ಯಾಮಿಲೀಲಿ? ಏಕೆಂದರೆ ಮುಂಚೆ ಅದೇ 1000 ರೂಪಾಯಿ ಇತ್ತಲ್ವಾ ಒಬ್ಬರಿಗೆ ಅಂತ. ಸೊ ಇದೇನಂತಂದರೆ 750 ರೂಪಾಯಿ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಹೇಳಿಬಿಡ್ತೀನಿ, ನಾನೀಗ ತೊಗೊಳ್ತಾ ಇರೋದು ಪೂಜಾ ಸಾಮಗ್ರಿ ಅಷ್ಟೇ. ಅರ್ಥ ಆಯ್ತಾ? ಪೂಜೆ ನಾನೇನು ಮಾಡಿರ್ತೀನಿ ಅಥವಾ ಕೂತ್ಕೊಂಡು ಅದಕ್ಕೇನೂ ತೊಗೊಳ್ಳೋದಿಲ್ಲ ನಾನು. ಪ್ರತಿ ಸಲ ಹೇಳ್ತೀನಿ, ಇದು ಬರೀ ಪೂಜಾ ಸಾಮಗ್ರಿಗಷ್ಟೇ ತೊಗೋತಾ ಇರೋದು ಅಂತ. ಓಕೆನಾ? ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇದೇನೆಂದರೆ ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಪ್ರೇ ಮಾಡೋದಿಲ್ಲ, ಆಯಿತಾ? ಆ ಥರ ಮನಸ್ಸಲ್ಲೇ ಇಟ್ಕೊಳ್ಬೇಡಿ. ಆ ಥರ ಒಬ್ರು ಕೆಟ್ಟದಾಗಲಿ ಅಂತಾಗಲಿ ಅಥವಾ ಯಾರೋ ಕೆಟ್ಟದ್ದು ಮಾಡಿದ್ರು ಅಂದ ತಕ್ಷಣ ಗೊತ್ತಾಗುತ್ತೆ ಯಾರೋ ಕೆಟ್ಟದ್ದು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಅಂತ ಹೇಳಿ ಅವ್ರಿಗೆ ಕೆಟ್ಟದಾಗಲಿ ಅಂತ ಖಂಡಿತ ಬಯಸಲ್ಲ ನಾನು. ಪ್ರೇ ಮಾಡೋದಿಲ್ಲ, ಪ್ರಾರ್ಥನೆ ಇರೋದಿಲ್ಲ ನಂದು. ಬರೀ ನಂದು ಏನಂತಂದರೆ ಲೈಕ್ ನಿಮ್ಮನ್ನು ಸೇಫ್ ಗಾರ್ಡ್ ಆಗಬೇಕು, ನೀವು ಸೇಫ್ ಗಾರ್ಡ್ ಆಗಬೇಕು, ನೀವು ಪ್ರೊಟೆಕ್ಟ್ ಆಗಿರಬೇಕು ಅಂತ, ಆಯಿತಾ? ನಿಮ್ಮ ಸಂರಕ್ಷಣೆ ಆಗಬೇಕು, ಆ ಥರ ಅಷ್ಟೇ, ಸಿಂಪಲ್. ಓಕೆ, ಆ ಥರ ಅಂತ ಪ್ರೇ ಮಾಡ್ತೀನಿ. ಓಕೆ, ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ, ಇನ್ನೇನು ಹೇಳಬೇಕು ಮಾತಾ? ದಿಗಂಬರಿ, ಓಕೆ, ಐ ಆಮ್ ನೇಕೆಡ್ ಫಾರ್ ಐ ಹೈಡ್ ನಥಿಂಗ್, ದೇರ್ ಇಸ್ ನಥಿಂಗ್ ಶೇಮ್ಫುಲ್ ಇನ್ ಯುವರ್ ಟ್ರೂತ್ ಅಂತಿದ್ದಾರೆ.
ಸೊ ಇಲ್ಲಿ ಇನ್ನೊಂದು ಥರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನೋ ಒಂದು ರೀತಿ ಹಿಂಸೆ ಆಗೋ ಥರ ಆಗಿದೆ ನಿಮ್ಮ ಲೈಫಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತು. ಈಗ ಎನರ್ಜಿ ಈ ಥರ ಪಿಕ್ ಆಗ್ತಾ ಇದೆ ಅಂತಂದರೆ ಯಾರು ಒಂದು ರೀತಿ ಹಿಂಸೆ ಪಡ್ತಾ ಇದ್ದಾರೆ, ಆಯಿತಾ, ತುಂಬ ಒಂದು ರೀತಿ ಹಿಂಸೆ ಆಗ್ತಾ ಇದೆ ಅಂತಲೇ ತೋರಿಸ್ತಾ ಇದ್ದಾರೆ. ಓಕೆ, ಏನೋ ಒಂದು ರೀತಿ ಅವಮಾನ ಆಗಿರ್ಬೋದು, ಅವಮಾನ ಅಂತಿದ್ದಾರೆ. ಒಂದು ರೀತಿ ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಆ್ಯಕ್ಚುಯಲ್ ಹಿಂಸೆ ಪಡ್ತಾ ಇದ್ದೀರಾ, ಆಯಿತಾ. ಆ್ಯಕ್ಚುಲಾಗಿ ಒಂದು ರೀತಿ ತೊಂದರೆ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆ, ಇದು ಶೇಮ್ಫುಲ್ ಸಿಚುಯೇಷನ್ ಅನ್ನೋದು ಏನಾದರೂ ಇರ್ಬೋದು, ತುಂಬ ಜಿಗುಪ್ಸೆ ಹಿಂಸೆ ತರುವಂಥ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ರೀತಿ ಇದೊಂದು ಪರಿಸ್ಥಿತಿ ಬಂದಿದೆ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ, ಒಂದು ರೀತಿ ತುಂಬ ಜಿಗುಪ್ಸೆ, ತುಂಬ ಹಿಂಸೆ ಆಗ್ತಾ ಇದೆ ನಿಮಗೆ. ಆಗಿಲ್ಲದೆ ಇರೋ ತೊಂದರೆ, ಮಾಡಿಲ್ಲದೆ ಇರೋ ತಪ್ಪಿಗೆ ವಿನಾಕಾರಣ ನಿಮಗೆ ಒಂದು ರೀತಿ ಶಿಕ್ಷೆ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ರೀತಿ ಅವಮಾನ ಅನುಭವಿಸ್ತಾ ಇದ್ದೀರಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಸತ್ಯತೆಯಲ್ಲಿ ಏನೂ ಒಂಥರ ಅಸಹ್ಯ ಪಡೋ ಥರ ಆಗಲಿ ಅಥವಾ ಶೇಮ್ ಅನ್ನೋ ಥರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಸೊ ಆ ಥರ ಅಂತ ಹೇಳ್ತಾ ಇದ್ದಾರೆ. ದೇರ್ ಇಸ್ ನಥಿಂಗ್ ಟು ಹೈಡ್ ಅಂತಿದ್ದಾರೆ. ಏನೋ ಒಂದು ರೀತಿ ಏನೋ ಒಂದು ರೀತಿ ಅವಮಾನ ಮಾಡಿದ್ದಾರೆ, ಏನೋ ಬೇಜಾರು, ಏನೋ ಜಿಗುಪ್ಸೆ, ಏನೋ ಒಂದು ರೀತಿ ಹಿಂಸೆ ಆಗಿದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಯಾವ ರೀತಿ, ಎಲ್ಲಿ, ಏನು ಪರಿಸ್ಥಿತಿ ಆಗಿದೆ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಆ ಥರ ಆಗಿದೆ ಅಂತಂದರೆ ನೀನೇನು ಹೈಡ್ ಮಾಡಬೇಕಾಗಿಲ್ಲ, ಅದನ್ನು ಮುಚ್ಚು ಮರೆ ಮಾಡಬೇಕಾಗಿಲ್ಲ, ಏನಿದೆ ಅದನ್ನು ಹೇಳು, ಸತ್ಯತೆ ಗೊತ್ತಾಗಲಿ ಬಿಡು ಅನ್ನೋ ಥರ ಹೇಳ್ತಾ ಇದ್ದಾರೆ. ಅವಮಾನ ಪಡುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ ಪಾಪ. ಪ್ರೀತಿ ವಿಷಯಕ್ಕೂ ಅಂತಲೂ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಆಯಿತಾ. ಪ್ರೀತಿ ವಿಷಯಕ್ಕೂ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಆ ಥರ ಒಂದು ಮನಸ್ಸಿಂದ ಒಬ್ಬರನ್ನ ಮೆಚ್ಚಿದ್ದೀರಾ ಅಥವಾ ಇಷ್ಟಪಟ್ಟಿದ್ದೀರಾ ಅಂತಂದರೆ ಧೈರ್ಯವಾಗಿ ಹೇಳು. ಅದನ್ನು ತಪ್ಪು ಅಂತ ಅಲ್ಲ ಅಂತ ಮಾತೇ ಹೇಳ್ತಾ ಇದ್ದಾರೆ. ವಾವ್. ಓಕೆನಾ. ಸೊ ಅವಮಾನ ಪಡಬೇಕಾಗಿಲ್ಲ. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ, ಲೈಕ್ ಏನೋ ನಿಮ್ಗೊಂದು ರೀತಿ ಅವಮಾನ ಆಗಿದೆ ಜನಗಳಿಂದ. ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಇದು ಯಾವ ಥರ ಅವಮಾನಗಳು ಎಲ್ಲ ಥರ ಹೇಳ್ತಿದ್ದಾರೆ. ಈಗ ಆಫೀಸ್ ಅಂತ ತೊಗೊಳ್ಳಿ, ಅಥವಾ ಮನೇಲಿ ಅಂತ ತೊಗೊಳ್ಳಿ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ತೊಗೊಳ್ಳಿ, ಎಲ್ಲಾದರೂ ಆಗಿರ್ಬೋದು. ಒಂದು ರೀತಿ ಅವಮಾನ, ಬೇಜಾರು, ಜಿಗುಪ್ಸೆ ಆ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಅದಕ್ಕೆ ನೀವು ಬೇಜಾರು ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಸೊ ಅವಮಾನ ಪಡಬೇಕಾಗಿಲ್ಲ, ಈ ಥರ ಮುಚ್ಚು ಮರೆಯಲ್ಲಿ ಆ ಥರ ಸಂಕಟ ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತು ಇದು ಯಾರ್ದು ಎನರ್ಜಿ ಡೆಫಿನೆಟಾಗಿ ಪಿಕ್ ಆಗಿರೋದು. ನಿಮ್ಮ ದುಃಖ, ನಿಮ್ಮ ಮೊರೆ ಭಗವಂತ ಮಾತೆ ಕೇಳಿದ್ದಾರೆ, ಆಯಿತಾ. ಅದು ಕೇಳ್ದೇನೆ ಈ ಥರ ಎಲ್ಲ ಬರ್ತಾ ಇಲ್ಲ ಕಾರ್ಡ್ಸು. ಸೊ ನೆಕ್ಸ್ಟ್ ಇನ್ನೊಂದು ಕಾರ್ಡು. ಹೇಗಿದೆ ನೋಡಿ ಕಾರ್ಡು. ಕಾಳಿ ಕರುಣಾಮಯಿ. ಓಕೆನಾ. ಐ ಆಮ್ ಫಿಯರ್ಸ್ ಕಂಪ್ಯಾಷನ್ ಅಂತಿದ್ದಾರೆ. ಡು ನಾಟ್ ಕನ್ಫ್ಯೂಸ್ ಸಾಫ್ಟ್ನೆಸ್ ವಿತ್ ಸರೆಂಡರ್. ಡು ನಾಟ್ ಕನ್ಫ್ಯೂಸ್ ಸಾಫ್ಟ್ನೆಸ್ ವಿತ್ ಸರೆಂಡರ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ,
ಓಕೆ. ಸೊ ನಿಮಗೆ ಏನೋ ಹೇಳಿದ್ದಾರೆ ಅಂತ ಬರ್ತಾ ಇದೆ. ಅಂದರೆ ನಿಮಗೇನೋ ಒಂದು ಮೆಸೇಜ್ ಬಂದಿದೆ, ಅಥವಾ ಇದೇ ಥರ ಯೂಟ್ಯೂಬ್ ಏನೋ ನೋಡ್ತಾ ಇದ್ದೀರಾ, ಅಥವಾ ಎಲ್ಲಿ ಒಂದು ಮೆಸೇಜ್ ನೋಡಿರ್ತೀರಾ, ದೇವ್ರ ಪಾದಕ್ಕೆ ಹಾಕು ಅನ್ನೋ ಥರನೋ ಏನೋ ಒಂದು ವಿಷಯ ನೋಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಆ ಥರ ಒಂದು ಮೆಸೇಜ್ ಬಂದಿದೆ ನಿಮಗೆ. ಅದಕ್ಕೆ ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ, ನಿಮ್ಮ ತಾಳ್ಮೆ, ಆಯಿತಾ, ನಿಮ್ಮ ಒಳ್ಳೆತನನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋದಕ್ಕೇನೆ ಮಾತೆ ಹೇಳ್ತಾ ಇದ್ದಾರೆ, ನಿನ್ನ ಒಳ್ಳೆತನನ ಈ ಥರ ದುರುಪಯೋಗ ಪಡಿಸ್ಕೊಂಡ್ರು, ಅದನ್ನು ನೀನು ಸರೆಂಡರ್ ಅನ್ಕೋ ಅಷ್ಟೇ. ಇವಾಗ ನಿನ್ನನ್ನು ನೀನು ಹಿಂಸೆ ಪಟ್ಕೊಂಡಿದ್ದೀರಾ ನೀವು. ಯಾವ ಥರ ಅಂತಂದರೆ, ನಾನು ಒಳ್ಳೆತನ ತೋರಿಸಿದ್ದೆ, ನನಗೆ ಒಂದು ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ನನಗೆ ವಾಪಸ್ಸು. ನಾನು ಯಾಕೆ ಒಳ್ಳೆಯವಳಾಗಿರಬೇಕು, ಅಥವಾ ನಾನು ಯಾಕೆ ಒಳ್ಳೆಯವನಾಗಿರಬೇಕು ಅಂತ ಬೇಜಾರು ಮಾಡ್ಕೋತಾ ಇದ್ದೀರಾ, ಆಯಿತಾ. ಸೊ ಅದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ, ಮಾತೆ ಆಶೀರ್ವಾದ ಯಾವ ಥರ ಆಗ್ತಾ ಇದೆ ಅಂದರೆ, ನಿಮಗೆ ಮೆಸೇಜಸ್ ನೋಡಿದ್ದೀರಾ ನೀವು ಅಂತಲೇ ಹೇಳ್ತಾ ಇದ್ದಾರೆ. ಇದು ಬ್ಯೂಟಿಫುಲ್ ಎನರ್ಜಿ. ಇದು ನಿಮಗೆ ಉತ್ತರ ಕೊಡ್ತಾ ಇದ್ದಾರೆ, ಆಯಿತಾ. ಮಾತೆ ಯಾವ ಥರ ಅಂತಂದರೆ, ನಾನು ಯಾಕೆ ಈ ಥರ ಎಲ್ಲ ಅನುಭವಿಸ್ಬೇಕು, ಯಾಕೆ ನಾನು ಈ ಥರ ಎಲ್ಲ, ವೈ ಶುಡ್ ಐ ಅಂಡರ್ಗೋ ಆಲ್ ದೀಸ್ ಪ್ರಾಬ್ಲಮ್ಸ್, ನನಗೆ ಯಾತಕ್ಕೆ ಈ ಥರ ಬರಬೇಕು ಅಂತ ನೀವೇನು ಬೇಜಾರು ಮಾಡ್ಕೋತಾ ಇದ್ದೀರಾ, ಅದು ನಿನ್ನ ಒಳ್ಳೆತನ. ಒಳ್ಳೆತನದಿಂದ ನೀನು ಏನು ತಾಳ್ಮೆಯಿಂದ ತಡ್ಕೊಂಡೇ ಸಹಿಸ್ಕೊಂಡೇ ಬಂದಿದೆಯಾ ಇವಾಗ, ಆಯಿತಾ. ತಡ್ಕೊಂಡಿದ್ದೀರಾ. ಏನೇ ಥರ ಏನು ತೊಂದರೆ ಆಯಿತು ಏನೋ, ಅದನ್ನು ದೇವ್ರ ಪದಕ್ಕೆ ಹಾಕಿದ್ದೀನಿ ಅಂತ ಅಂದ್ಕೊಂಡು ಸುಮ್ಮನಿದ್ದೀರಾ. ಬಟ್ ಆದರೂ ಮಾತೆ ಹತ್ರ ಜಗಳ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಗುರು, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವ್ರ ಹತ್ರ ನೀವು ಬೇಜಾರು ಪಟ್ಕೊಂಡಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ. ಮಾತೆ ನೋಡ್ತಾ ಇದ್ದಾರೆ, ಆಯಿತಾ. ಖಂಡಿತ ನೋಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನಿನ್ನ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅದನ್ನು ನೀನು ನನ್ನ ಪಾದಕ್ಕೆ ಹಾಕಿದೀಯಾ, ಸರೆಂಡರ್ ಮಾಡಿದೀಯಾ ನನ್ನ ಪಾದಕ್ಕೆ, ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಅವ್ರಿಗೆ ಯಾವ್ದು ರೀತಿ ಶಿಕ್ಷೆ ಆಗಬೇಕು ನಾನು ನೋಡ್ಕೊಳ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಫಿಯರ್ಸ್ ವಿತ್ ಕಂಪ್ಯಾಷನ್ ಅಂತ ಇದ್ದಾರೆ, ಆಯಿತಾ. ಸೊ ನಿನ್ನ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಂಡು, ಆಯಿತಾ, ನಿಮ್ಮನ್ನು ಏನು ಅಂದಿದ್ದಾರೆ, ಏನು ನಡೆದಿದೆ ನಿಮಗೆ ಗೊತ್ತು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಜಾಸ್ತಿ. ಅಷ್ಟೊಂದು ನನಗೆ ಕೆಟ್ಟದ್ದು ಮಾಡಿದ್ರು, ಅಥವಾ ನನಗೆ ಈ ಥರ ಅವಮಾನ ಮಾಡಿದ್ರು, ಅಥವಾ ನನಗೆ ಹಿಂಗೆ ಬೇಜಾರು ಮಾಡಿದ್ರು ಅಂತ ದುಃಖ ಪಡಬೇಡ ಅಂತ ಹೇಳ್ತಾ ಇದ್ದಾರೆ ಮಾತೆ, ಆಯಿತಾ. ನಿಮ್ಮ ದುಃಖ ಮಾತೆಗೆ ನೋಡೋಕ್ಕಾಗ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ದುಃಖ ಪಡಬೇಡ. ಯಾಕೆ ಅಂತಂದರೆ ನಮಗಿಂತ ಹೆಚ್ಚಾಗಿ ಮಾತೆ ಕಷ್ಟ ಆಗುತ್ತೆ. ಅಂದರೆ ನಮ್ಮ ಗುರುಗಳು, ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಯಾರಲ್ಲಿದೆ ಅವ್ರಿಗೆ ನಮಗಿಂತ ಜಾಸ್ತಿ ಅವ್ರು ದುಃಖ ಪಡ್ತಾರೆ, ಆಯಿತಾ. ಸೊ ಇದು ಅತಿ ಮುದ್ದಿನ ಮಗು ಅಂತಲೇ ಹೇಳ್ಬೋದು. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಹೋಪ್ ಅನ್ನೋದು ಏನಿದೆ ನಿಮಗೆ ದೇವರ ಮೇಲೆ, ಆಯಿತು, ನಾಳೆ ಅನ್ನೋದು ಚೆನ್ನಾಗಾಗತ್ತೆ, ನಾನು ಚೆನ್ನಾಗೇ ಇರ್ತೀನಿ ಅಂತ, ಅದನ್ನು ಕಾಯಂ ಇಟ್ಕೋ ಅಂತಲೂ ಹೇಳ್ತಾ ಇದ್ದಾರೆ. ಕಾಯಂ ಇಟ್ಕೋ, ಯೋಚನೆ ಮಾಡಬೇಡ. ನಿನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಏನೂ ಮಾಡೋಕ್ಕಾಗಲ್ಲ, ಯಾರ್ಯಾರು ಇರ್ಬೋದು ಇದು, ಆಯಿತಾ. ಸೊ ಅವ್ರನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನೀನು ನನ್ನ ಪಾದಕ್ಕೆ ಹಾಕಿದೀಯಾ, ಸುಮ್ಮನೆ ಆಗಿಬಿಡು ನೀನು, ನಾನು ನೋಡ್ಕೋತೀನಿ ಅಂತಿದ್ದಾರೆ. ಹೇಗಿದೆ ನೋಡಿ ಕಾರ್ಡು, ಓಕೆನಾ. ಕಾಳಿ ಕರುಣಾಮಯಿ. ಸೊ ಯಾರು ಯಾವ ಥರ ಇಲ್ಲಿ ಏನು ಅನುಭವಿಸಿದ್ದೀರಾ, ಏನು ತೊಂದರೆ ಆಗಿದೆ ನಿಮಗೆ ಗೊತ್ತು. ಸೊ ಅದಕ್ಕೆ ಮಾತೆ ಹೇಳ್ತಾ ಇದ್ದಾರೆ, ಯೋಚನೆ ಮಾಡಬೇಡ, ಆಯಿತಾ. ಯೋಚನೆ ಮಾಡಬೇಡ, ನನ್ನ ಪಾದಕ್ಕೆ ಹಾಕಿದೆಯಲ್ಲ, ನಾನು ಇನ್ಬಿಕ್ಕೆ ನನಗೆ ಬಿಟ್ಬಿಡು. ನಿನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಜನ. ನಿನ್ನ ಒಳ್ಳೆತನನ ತುಂಬ ಮೆದು, ವೀಕ್ ಅನ್ನೋ ಥರ, ಅಂದರೆ ತುಂಬ ಮೆದು, ಇನ್ನೇನು ಅಷ್ಟೇ ಈ ಮನುಷ್ಯ ಅಥವಾ ಈ ಮನುಷ್ಯೆ ಅಂತ ಏನು ಅಂದ್ಕೊಂಡ್ರು, ಅದು ನಿನ್ನ ವೀಕ್ನೆಸ್ ಅಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅದು ನಿನ್ನ ದೈವ. ಓಹೋ ನಿನ್ನ ಭಗವಂತ ಅಥವಾ ನಿನ್ನ ಗುರುಗಳು, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿತ್ತು ಅವರ ಮೇಲಿನ ನಿಮ್ಮ ನಂಬಿಕೆಯಿಂದ ನೀವು ಈ ರೀತಿ ವರ್ತಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ವಾವ್. ಸೊ ನಿಮ್ಮ ಈ ಥರ ಒಂದು ನಡವಳಿಕೆ ಯಾವ ಥರ ಇತ್ತು ಅಂತಂದರೆ, ಇಷ್ಟು ಸಾಫ್ಟಾಗಿ ಯಾರು ಏನೆಲ್ಲ ಅಂದಿದ್ದಾರೆ, ಅವಮಾನ ಆಗಿರ್ಬೋದು, ಕಷ್ಟ ಕೊಟ್ಟಿರ್ಬೋದು, ದುಃಖ ಕೊಟ್ಟಿರ್ಬೋದು, ಏನಾದರೂ ಆಗಿರ್ಬೋದು, ಬಟ್ ಅದನ್ನು ನೀವು ಯಾವ ರೀತಿ ತಡ್ಕೊಂಡು ಯಾವ ರೀತಿ ಬಂದಿದ್ದೀರಾ ನೀವು ಅಂತಂದರೆ, ಇವಾಗ ಆದರೆ ಫೈಟ್ ಅಂತೂ ಮಾಡ್ತಾಯಿದ್ದೀರಾ ಭಗವಂತನ ಹತ್ರ, ಆಯಿತಾ. ಸೊ ನಿಮ್ಮ ಶಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವ್ರ ಹತ್ರ ಕೇಳ್ತಾ ಇದ್ದೀರಾ, ನನಗೆ ಯಾಕೆ ಈ ಥರ ಮಾಡ್ತಾ ಇದೀಯಾ ಅನ್ಯಾಯನ, ನಾನೇ ಸಿಗಬೇಕಾ ನಿನಗೆ, ನನಗೇ ಮಾಡಬೇಕಾ ಅನ್ಯಾಯ, ನೀನು ನಂಬಿದ್ದಕ್ಕೆ ಸರಿಯಾಗಿ ಕೊಡ್ತಾ ಇದೀಯಾ ನೀನು ಅಂತ
ಕೇಳಿಸ್ತಾ ಇದೆ, ಜಗಳ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಯೋಚನೆ ಮಾಡಬೇಡ ಅಂತಿದ್ದಾರೆ. ನೀನು ಒಳ್ಳೆತನನ ಅವ್ರು ದುರುಪಯೋಗ ಪಡಿಸ್ಕೊಟ್ರು, ಅವ್ರಿಗೇನು ಕೊಡಬೇಕು ಶಿಕ್ಷೆ ನಾನು ಕೊಡ್ತೀನಿ. ನಿನ್ನ ಒಳ್ಳೆತನನ ನೀನು ಚೇಂಜ್ ಮಾಡ್ಕೋಬೇಡ, ನಿನ್ನ ತನನ ನೀನು ಚೇಂಜ್ ಮಾಡ್ಕೋಬೇಡ ಅಂತಿದ್ದಾರೆ. ಸೂಪರ್ ಸೂಪರ್ ಎನರ್ಜಿ, ಓಕೆನಾ. ಸೊ ಮಾತೇ ಇದ್ದಾರೆ ಆಯಿತಾ. ನಂಬಿ ಇಷ್ಟು ದಿವಸ ಖಂಡಿತ ನಂಬಿದ್ದೀರಾ. ನಂಬಿರೋದಕ್ಕೇ ಮಾತೆ ಈ ಥರ ಕಾರ್ಡ್ಸ್ಗಳು ಬರ್ತಾ ಇರೋದು. ಏನೆಲ್ಲ ಅನುಭವಿಸಿದ್ದೀರಾ, ಏನು ತೊಂದರೆ ಪಟ್ಟಿದ್ದೀರಾ, ಅದನ್ನೆಲ್ಲ ಸರಿ ಮಾಡ್ತಾರೆ ಆಯಿತಾ, ಖಂಡಿತ ಸರಿ ಮಾಡ್ತಾರೆ. ಸೊ ಇದೊಂದು ಇದನ್ನು ಹೇಳೋದಕ್ಕೋಸ್ಕರನೇ ಬಂದೆ ಅರ್ಜೆಂಟಲ್ಲಿ. ಸೊ ಓಕೆ. ಸೊ ಖಂಡಿತ ಆಗಸ್ಟ್, ಅದೇ ಹೇಳಿದ್ನ, ಆಗಸ್ಟ್ 12th ಇರುತ್ತೆ ಅಮಾವಾಸ್ಯೆ. ಆಗಸ್ಟ್ 12th ಇದೆ. ಸೊ ಹಾಗಾಗಿ ನಿಮಗೆ ಬೇಕು ಅಂತಂದರೆ ಈಗಲೇ ಎನ್ರೋಲ್ ಮಾಡಿ. ಏನಿಲ್ಲ, ಫಸ್ಟೇ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿ ಒಬ್ಬರಿಗೆ 750 ಅಂತಂದರೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಒಬ್ರಿಗೆ 750 ಅಂತಂದರೆ ನಿಮ್ಮ ಫ್ಯಾಮಿಲಿಲಿ ಯಾರಿಗೆಲ್ಲ ತೊಗೋಬೇಕು ಒಬ್ಬೊಬ್ರಿಗೂ 750 ರೂಪಾಯಿ, ಅರ್ಥ ಆಯ್ತಾ. ಸೊ ಆ ಥರ ಪೇ ಮಾಡಿ ಸ್ಕ್ರೀನ್ಶಾಟ್ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ದಯವಿಟ್ಟು ಫೋನ್ ಮಾಡಬೇಡಿ. ಫೋನ್ ಮಾಡಿದ್ರೆ ಫೋನ್ ತೊಗೊಳಕ್ಕಾಗಲ್ಲ ನನಗೆ, ಖಂಡಿತ ಫೋನ್ ಮಾಡಬೇಡಿ, ಓಕೆನಾ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಈ ಥರ ಅಮಾವಾಸ್ಯೆ ಪೂಜೆ ಅಂತ ಹಾಕಿದ್ರೆ ಸಾಕು. ಈಗ ಬೇರೆ ಜನ ಎಲ್ಲ ಆಲ್ರೆಡಿ ಹಾಕಿ ತೊಗೊಂಡಿದ್ದಾರೆ. ಸೊ ಶುರು ಮಾಡ್ತೀನಿ, 10ನೇ ತಾರೀಕು ಶುರು ಮಾಡ್ತೀನಿ. ಸೊ ನಿಮಗೂ ಬೇಕು ಅಂತಂದರೆ ಖಂಡಿತ ಡೈರೆಕ್ಟ್ ಪೇ ಮಾಡಿ. ನಂದು ಫೋನ್ ನಂಬರ್ ಇರೋದು 9980805552, ಓಕೆನಾ. 9980800552, ಓಕೆ. 998808005552, ಓಕೆನಾ. ಸೊ ಈ ನಂಬರ್ಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಗೂಗಲ್ ಪೇ, ಫೋನ್ಪೇ ಏನು ಮಾಡ್ತೀರಾ ಮಾಡ್ಬೋದು. ಮಾಡಿಬಿಟ್ಟು ಪೇಮೆಂಟ್ ಸ್ಕ್ರೀನ್ಶಾಟ್ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಸೊ ದಟ್ ಇದು ಅಮಾವಾಸ್ಯೆ ಪೂಜೆ ಅಂತಲೂ ಹಾಕಿ, ಸೊ ದಟ್ ಅದಕ್ಕೆ ಕನ್ಸಿಡರ್ ಮಾಡಿ ಏನೆಲ್ಲ ಡೀಟೇಲ್ಸ್ ಬೇಕೋ ತೊಗೊಳ್ತೀವಿ, ಓಕೆನಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ವ್ಯೂಸ್, ಲೈಕ್ಸ್, ಕಮೆಂಟ್ಸ್ ಮತ್ತು ಥ್ಯಾಂಕ್ಸ್ ಅಂತ ಹೇಳಿ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೀಲಿಂಗ್ ತೊಗೋತಾ ಇದ್ದೀರಾ, ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಅಡಿಷ್ನಲ್ ಅಮೌಂಟ್ ಪೇ ಮಾಡ್ತಾ ಇದ್ದೀರಾ, ನಮ್ಮ ಈ ಮ್ಯಾಜಿಕಲ್ ಮೀಡಿಯಾ 279 ಚಾನಲ್ನ ಪ್ರೋತ್ಸಾಹಿಸೋಕ್ಕೋಸ್ಕರ, ಎನ್ಕರೇಜ್ ಮಾಡೋಕ್ಕೋಸ್ಕರ ಯಾರೆಲ್ಲ ಪೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ. ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಎಲ್ಲ ವೀಡಿಯೋಗಳು ಬರುತ್ತೆ. ಆದರೆ ಹೊಸ ಇದಾಗಿ ಮತ್ತೆ ಮೆಂಬರ್ಶಿಪ್ ತೊಗೊಳ್ಳಿ ಎಲ್ಲರೂ, ಓಕೆನಾ. ಜಾಸ್ತಿ ತೊಗೊಂತು ಅಂದರೆ ಸ್ವಲ್ಪ ಜಾಸ್ತಿ ಎನರ್ಜಿ ಜಾಸ್ತಿ ಬರುತ್ತೆ, ಪಿಕ್ ಆಗುತ್ತೆ, ಚೆನ್ನಾಗಿರುತ್ತೆ, ನನಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಓಕೆನಾ. ಸೊ ತೊಗೊಳ್ಳಿ ಖಂಡಿತ ಮೆಂಬರ್ಶಿಪ್ಪು. ಹಾಗೆ ಮೆಂಬರ್ಶಿಪ್ ತೊಗೊಂಡಿರೋರು ಕೂಡ ಎವ್ರಿ ಮಂತ್ಲಿ ಅದನ್ನು ರಿನ್ಯೂ ಮಾಡ್ತಾ ಇರಬೇಕಾಗತ್ತೆ, ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.